ಜೋಡಿ ಹಕ್ಕಿಯು ಏ ರಾಮ, ನೀನು ಇಲ್ಲೇ ಇದ್ದರೆ ಏನಾರ ಎಡಾಟ್ ಮಾಡ್ಕತ್ಯಾಕಲ್ಲ. ಇವತ್ತು ನಿದ್ದೆ ಹಾಳಾದ್ರೂ ಪರವಾಗಿಲ್ಲ, ಹೊಂಟೋಗು, ಆಚೆ ಕಡೆಗೆ ಹೊಂಟೋಗು. ಈಟದಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರ್ತವೆ. ಹೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು, ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಎಮ್ಮು ಎಮ್ಮು ನೋಡ್ದೆ ನೋಡ್ದೆ, ಎಮ್ಮು ಎಮ್ಮು ನೋಡ್ದೆ ನೋಡ್ದೆ, ನೋಡ್ಬಾರ್ದನ್ನ ನಾನ್ ನೋಡ್ದೆ. तबला 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 तबको बारे तबला, ಡೋಲು 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 ನಿನದೆಂಥ ಗೋಳು ಡೋಲು. ಚಂಬಾ ಬೇಡವೇ ತಬಲಾ ತಬಲಾ, ಪ್ರೇಮದ ಚಪಲ ಎಲ್ಲ. ಏನೋ ಚಳಿ ಚಳಿ ತಾಳನು ಈ ಚಳಿಯ, ಗೆಳೆಯನ ಬಾರೆಯ ನೀ ಸನಿಯ. ಒಲವಿನ ಕಥೆಯ ಹೇಳುವೆನು, ವಿರಹದ ವ್ಯಥೆಯ ನೀಡುವೆನು. ಚಳಿ ಚಳಿ ಕುಮಾರ್ ಕಿಸ್ಸಿಗೆ ಡಮಾರು ಕೇಳನ್ನು. ಥೋ, ಇದೇನು ದೇವ್ರೆ ಇದು? ಅಲ್ಲ, ಎಲ್ಲ ಕಡೆನೂ ಬರೀ ಅದೇ ವಿಷಯದ ಬಗ್ಗೆನೇ ಬತ್ತೈತಲ್ಲ. ನಾನು ಒಂದು ಗತಿ ಮಾಡಬೇಕು ಅಂತ ಈ ಟಿ ವಿ ಸ್ಟೇಷನ್ ಅವರು ತೀರ್ಮಾನ ಮಾಡ್ಕೊಬಿಟ್ಟವ್ರು ಅನಿಸೈತೆ. ಥೂ, ಇದ್ರ ಬದಲು ಸುಮ್ಕೆ ಮನೆ ಕಳೆದ ವಾಸಿ. ಎಲ್ಲ ಡೀಟೇಲ್ಸ್ ಇದ್ರಲ್ಲಿ ಆಯ್ತಲ್ಲ? ಫುಲ್ ಡೀಟೇಲ್ಸ್ ಇದ್ರಲ್ಲಿ ಆಯ್ತೇಣೋ. ಅದಕ್ಕೆ 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 ನೋಡಿ, ಏನಿದೆ ಅಶೋಕ್ ಅವರೇ? ಅದಕ್ಕೆ ನೀವು ಯಾವಾಗಲೂ ನಾನು ಏನು ಬಿಸ್ನೆಸ್ ಮಾಡ್ತೀನಿ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ತೊಗೊಬಂದಿದ್ದೀನಿ. ಗುಡ್. ನಿಮ್ಗೆ ಹೇಗೆ ಐಡಿಯಾ ಬಂತು? ಅದಕ್ಕೆ ಐಡಿಯಾ ಎಲ್ಲ ಕೊಡ್ತಿರೋದು ಇವನೇ. ನಮಸ್ಕಾರ ಮಾರೆ, ನನ್ನ ಹೆಸರು ಶ್ರೀಧರ್ ಅಂತ. ಅಶೋಕಣ್ಣವರು ಮೊದಲಿಂದನೂ ಒಳ್ಳೆ ಪರಿಚಯ. ಅದಕ್ಕೆ ನಮ್ಮೂರು ಕೋಳಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇಂಟರ್ನ್ಯಾಷನಲ್ ಕಂಪನಿಗಳಿಂದ ಎಕ್ಸ್ಪೋರ್ಟ್ ಮಾಡೋ ಬಿಸ್ನೆಸ್ಸು. ಎಷ್ಟು ದುಡ್ಡು ಬೇಕಾಗ್ಬೋದು? ಒಂದು 50,000 ಅದಕ್ಕೆ. 60,000 ಅಮೋರೆ. ಮೊದಲು ಕಂಪ್ನಿಗೆ ಮೆಂಬರ್ಶಿಪ್ ಆಗಬೇಕು. ಸರ್ಟಿಫಿಕೇಟ್ ಬಂದಮೇಲೆ ಬಿಸ್ನೆಸ್ ಶುರು ಮಾಡ್ಬೋದು.
ನೋಡಿ ಎಲ್ಲ ತಿಳ್ಕೊಂಡವನೇ. ಸೂಪರ್ ಕಲ್ಲ ನೀನು. ಯಾವಾಗ ಶುರು ಮಾಡೋಣ ಅಂತಿದ್ದೀರಾ? ದುಡ್ಡಿದ್ರೆ ಈಗಲೇ ಕಂಪ್ನಿ ಕಟ್ಬೋದು. ಹ್ಞೂ ಅದಕ್ಕೆ ದುಡ್ಡು ರೆಡಿ ಇದ್ರೆ ಈಗಲೇ ಕೆಲಸ ಶುರು ಮಾಡ್ಬೋದು. ಹಾಗಾದರೆ ಶುರು ಮಾಡಿ. ದಿಟ್ಟವಾಗ್ಲೂನಾ? ಶಾರದಕ್ಕ, ಜಾನಕಿ ಕರೆದೇನವ? ಬನ್ನಿ ಶಾರದಕ್ಕ, ತಗೊಳ್ಳಿ 60,000 ತಂದ್ಕೊಡಿ. ನಾನಾ? ಒಳ್ಳೆ ಕೆಲಸ ಹಿರಿಯರಿಂದ ಆದ್ರೇ ಒಳ್ಳೇದು. ತಗೊಳ್ಳಿ. ಅವ್ವ ತಗೊಂಡ್ ಬಾ, ನಿನ್ನ ಮಗ ಬಿಸ್ನೆಸ್ ಶುರು ಮಾಡ್ತಾವನೆ, ಕೊಟ್ಟು ಆಶೀರ್ವಾದ ಮಾಡು. ಅಶೋಕ ಬಾ ಮಗ. ಹಾ ಬಂದೆ. ಒಳ್ಳೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಸಿಕ್ಕೈತೆ. ಬಿಟ್ಕೊಡ್ದು ಮೇಲ್ಮೇಲ್ಗೆ ಆದಷ್ಟು ಹೊಡ್ಕೋಬೇಕು. ತಗೋ ಮಗ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅದಕ್ಕೆ. ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅದಕ್ಕೆ. ಅಣ್ಣ ಇಲ್ಲಿ? ದೊಡ್ಡನು ಸ್ನಾನಕ್ಕೆ ಹೋಗವ್ನೆ. ಓಹ್ ಹೌದಾ, ಸರಿ. ಹಾಗಾದರೆ ನಾನು ಹೋಗಿ ಆಗ್ಬೇಕಿರೋ ಕೆಲಸ ನೋಡ್ತೀನಿ. ಹಾಂ ಆಯ್ತು ಮಗ. ಶುದ್ರ ಬರಲಾ? ಜಾನಕಿ, ನೀನು ಬಂದು ನಮ್ಮ ಅಶೋಕನ ದಾರಿಲೂ ಬೆಳಕು ತಂದುಬಿಟ್ಟೆ ಕಣವ. ಈ ಮನೆಯ ಸೊಸೆಯಾಗಿ ನನ್ನ ಕರ್ತವ್ಯ ಮಾಡ್ತೀನಿ ಶಾರದಕ್ಕ. ಅಣ್ಣ, ಇವತ್ತಿಂದ ನಿಂಗೆ ಒಳ್ಳೆ ಟೈಮ್ ಶುರು ಕಾರಣ. ಅಂದರೆ ನೀನು ಮಾಡ್ತಿರೋ ಬಿಸ್ನೆಸ್ಗೆ ನನ್ನ ಕಡೆಯಿಂದ ಮೊದಲನೇ ಶುಭಾಶಯ ಕಣ್ಣ. ಥ್ಯಾಂಕ್ಸ್ ಕಣ್ಣ ಶ್ರೀಧರ. ಹಾಂ ಅಣ್ಣ, ಕೈಗೆ ದುಡ್ಡು ಬಂದೈತಲ್ಲ, ಇವತ್ತೇ ಕೆಲಸ ಶುರು ಮಾಡೋಣ. ಇವತ್ತೇನಾ? ಅಂದರೆ ಕಂಪ್ನಿಗೆ ಹೋಗಿ ಒಂದು ಮೀಟಿಂಗ್ ಹಾಕಿ ಉಳ್ದಿರೋ ಕೆಲಸ ಎಲ್ಲ ಇವತ್ತೇ ಮುಗಿಸ್ಬಿಡೋಣ. ಕಂಪ್ನಿಯವ್ರು ಇವತ್ತು ಒಪ್ಕೋತಾರ? ಅಯ್ಯೋ ನೀನೇನಣ್ಣ, ನೀನು ಕೈಯಲ್ಲಿ ಕಾಸಿದೆ ಅಂದಮೇಲೆ ಕಂಪ್ನಿಯವ್ರು ಒಪ್ಕೋಬೇಕಲ್ವೇ? ಅದು ಸರಿನೇ ಅಣ್ಣ, ನೀವೊಂದು ಕೆಲಸ ಮಾಡಿ, ಸೀದಾ ಹೋಗಿ ನಿಮ್ಮ ಫ್ರೆಂಡ್ ದೇವನ ಕರ್ಕೊಂಡು ಹಳ್ಳಿ ಕಟ್ಟೆ ಹತ್ರ ಬಂದ್ಬಿಡಿ. ನಾನು ಹೋಗಿ ಕಂಪ್ನಿಯವ್ರು ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಸರಿ ಕಲ್ಲ, ಹಾಗೆ ಆಗಲಿ. ಬರ್ತೀನಿ. ಅಣ್ಣ ಅಣ್ಣ ಅಣ್ಣ, ಹಂಗೆ ಹೋದ್ರಿ ಹೆಂಗಣ್ಣ? ಮತ್ತೆ ಮರ್ತೇ ಹೋದಕ್ಕಲ್ಲ. ಎಷ್ಟು ಬೇಕು ಹೇಳು? ಎಲ್ಲ ಕೊಟ್ಟಿರಣ್ಣ, ಲೆಕ್ಕ ತಾನೆ, ನಾನು ನೋಡ್ಕೊತೀನಿ. ನೀವು ಆರಾಮಾಗಿರಿ. ಸರಿ ಕಲ್ಲ. ಹಂಗೆ ಫೈಲು ಕೊಟ್ಟಿರಿ ಅಣ್ಣ. ನೀವು ಬಿರ್ನಿ ಅಲ್ಲಿ ಬಂದ್ಬಿಡಿ, ನಾನೆಲ್ಲ ನೋಡ್ಕೊಂಡು ಕರ್ಕೊಬರ್ತೀನಿ. ಬರಲಣ್ಣ? ಏ ಜೋಪಾನಕ್ಕಲ್ಲ. ಆಯ್ತಣ್ಣ ಆಯ್ತಣ್ಣ. ಅಲ್ಲ, ಯಾಕೆ ಈ ವಿಷಯ ನನ್ನ ತಲೆಯಾಗ ಈಟನ್ನು ಗಟ್ಟಿಯಾಗಿ ಕುಂತ್ಕೊಂಡ್ಬಿಟ್ಟೈತೆ? ಅಥವಾ ನಾನೇ ಇದ್ರ ಬಗ್ಗೆ ಸ್ಯಾನೆ ಯೋಚನೆ ಮಾಡ್ತೀವ್ನಾ? ಇದಕ್ಕೆ ಒಂದು ಕೊನೆ ಕಾಣಿಸ್ಲೇಬೇಕು. ಹುಡುಗರು ಹೇಳ್ದಂಗೆ ಒಂದು ಕಿತ ಮುತ್ತು ಕೊಟ್ರಿ ಹೆಂಗೆ? ಅಯ್ಯಯ್ಯೋ, ಲೇ ರಾಮ, ಏನ ಹೇಳ್ತಿದ್ಯಾ? ಹ್ಞೂ ಕಲ, ಕೊಟ್ರೆ ಏನು ತೆಪ್ಪು? ಅವ್ರು ನನ್ನೆಂಡ್ರಲ್ವೇ? ನಾನು ಮುತ್ತು ಕೊಟ್ರೆ ಅವ್ರೇನು ಹೊಡಿತಾರ? ಲೋ, ಆದ್ರೂ
ನೀನು ಪೈಲ್ವನಕ್ಕಲ್ಲ ಬ್ರಹ್ಮಚಾರಿ ನೀನು. ಹೌದು, ಪೈಲ್ವಾನನೇ, ಬ್ರಹ್ಮಚಾರಿನೇ. ಬ್ರಹ್ಮಚಾರಿ ಆದವನು ಬೇರೆ ಹೆಂಗಸ್ರನ್ನ ನೋಡಬಾರ್ದು. ನಾನು ನಮ್ಮವ್ರಿಗೆಲ್ವೇ ಮುತ್ತು ಕೊಡ್ತಿರೋದು. ಬಾಬುನೂ ಮದುವೆ ಆದ್ಮ್ಯಾಕೆ ಗಲ್ಟಿಗೆ ಬತ್ತಿಲ್ವಾ? ಹಂಗಾರೆ ಒಂದು ಕಿತ ಮುತ್ತು ಕೊಟ್ಟು ನೋಡೇ ಬಿಡುಮ್ಮ. ಸರ್ದವಾ ಟವಲ್ ತಕಬಾ. ರಾಮವ್ರೆ, ಟವಲ್ಲು. ನಿಧಾನ. ಅಯ್ಯೋ, ಅನು, ಆಫೀಸರ್ ಬರ್ತಾವ್ರೆ. ಆಫೀಸರ್ ಅಶೋಕಣ, ಇವರು ಇಂಟರ್ನ್ಯಾಷನಲ್ ಕಂಪ್ನಿ ಕಡೆ ಬಂದಿರೋ ವ್ಯಕ್ತಿ. ಹಾಯ್. ಹಾಯ್. ಹಾಂ, ಓಕೆ. ಇವರಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇರೋರು ಯಾರು? ನಾವಿಬ್ರು. ನಾನು ಹಂಗಲ್ಲ ಕಾಣು, ಓನರ್ ಯಾರು ಪಾರ್ಟ್ನರ್ ಯಾರು ಅಂತ. ಸರ್, ಇವರು ಓನರು, ಅವರು ಪಾರ್ಟ್ನರು. ಅವರು ಕೋಳಿ ಸಪ್ಲೈ ಮಾಡೋರು ಅವರೇ, ಡೀಲರ್ ಕೂಡ ಅವರೇ. ಚಲ್ವಾ ಸರ್ಗೆ ನಮಸ್ಕಾರ ಮಾಡ್ಲಾ? ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಇದರಲ್ಲಿ ಓನರು ಮತ್ತು ಡೀಲರು ಒಂದು ಸೈನ್ ಮಾಡಿ. ಸರಿ, ಡೀಲರ್ ಕೈಲಿ ಸೈನ್ ಮಾಡಿಸಿ. ನೋಡಿ ಮಿಸ್ಟರ್ ಅಶೋಕ್, ನೀವು ನಮ್ಮ ಕಂಪ್ನಿ ಮೆಂಬರ್ ಆಗಬೇಕಂದ್ರೆ ನಿಮ್ಗೆ ಒಂದು ಇಂಗ್ಲೀಷ್ ಪರೀಕ್ಷೆ ಇರುತ್ತೆ. ಏನು ಪರೀಕ್ಷೆನಾ? ಹೌದು. ನೀವು ಫಾರಿನ್ ದೇಶಗಳಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ ಅದಕ್ಕೆ ನೀವು ಯೋಗ್ಯರು ಇದ್ದೀರೋ ಅಲ್ವ ಅಂತ ಚೆಕ್ ಮಾಡೋದಕ್ಕೆ ಒಂದು ಪರೀಕ್ಷೆ ಇರುತ್ತೆ. ಅಕಸ್ಮಾತ್ ಫೇಲ್ ಆಗ್ಬಿಟ್ರೆ? ಫೇಲ್ ಆದರೆ ಮೆಂಬರ್ಶಿಪ್ ಸಿಗಲ್ಲ. ಅಯ್ಯೋ, ಏ ಬುಡಣ್ಣು, ಜಾನ್ಕಿ ಅದಕ್ಕೆ ತಾವು ಹೇಳಿಸ್ಕೊಳಮ್ಮ. ಏಯ್ ಸುಮ್ಕಿರ್ಲ, ಬೇರೆ ಏನು ದಾರಿ ಇಲ್ವಾ? ಸರ್, ಕೋಳಿ ಬಿಸ್ನೆಸ್ಗೆಲ್ಲ ಪರೀಕ್ಷೆ ಅಂದರೆ ಹೆಂಗೆ ಸರ್? ಏನಾದರೂ ಒಂದು ಮಾಡಿ ಸರ್. ಮಾಡ್ಬೋದು, ಆದರೆ ಅದಕ್ಕೆ ಸ್ವಲ್ಪ ಖರ್ಚಾಗುತ್ತಲ್ಲ. ಸರಿ ಸರಿ, ಪರವಾಗಿಲ್ಲ. ಶ್ರೀಧರ, ಎಷ್ಟು ಸರ್?
ಸರ್. ಓಕೆ, ನೀವು ಎಕ್ಸಾಮ್ ಟೆನ್ಷನ್ ಬಿಟ್ಬಿಡಿ, ನಾನು ನೋಡ್ಕೊತೀನಿ. ನೀವು ಈ ಫೈಲ್ ತೊಗೊಳ್ಳಿ, ಬೇಕಾಗಿರೋ ಡೀಟೇಲ್ ಎಲ್ಲ ಫಿಲ್ ಮಾಡಿ, ಅಟ್ಯಾಚ್ಮೆಂಟ್ ತೊಗೊಬಂದು ನನಗೆ ಕೊಡಿ. ನೀವು ಎಷ್ಟು ಬೇಗ ಅಟ್ಯಾಚ್ಮೆಂಟ್ ನನಗೆ ತಂದು ಕೊಡ್ತೀರೋ ಅಷ್ಟು ಬೇಗ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಹಂಗಾರೆ ನಾನು ಈಗಲೇ ಮನೆಗೆ ಹೋಗಿ ಏನು ಬೇಕು ಎಲ್ಲ ಸೇರಿಸ್ಕೊಡ್ತೀನಿ ಅಲ್ವೇನಲ್ಲ ಶ್ರೀಧರ? ಹಾಂ, ಹೋಗೋಣ, ಈಗಲೇ ಮಾಡ್ಬಿಡೋಣ. ಸರಿ, ಹಾಗಾದರೆ ನಾನಿನ್ನು ಬರ್ತೀನಿ. ಓಕೆ ಸರಿ ಶ್ರೀಧರ. ಓಕೆ ಸರ್. ಓಕೆ ಸರ್. ಶ್ರೀಧರ, ನಮ್ಮ ಚೆಲುವಂಗೆ ಈಗಲೇ ಅಡ್ವಾನ್ಸ್ ಕೊಟ್ಬಿಡೋಣ. ಹಣವು ಅಡ್ವಾನ್ಸ್ ಯಾಕೆ, ಫುಲ್ ಪೇಮೆಂಟೇ ಮಾಡೋಣ. ನಮ್ಮ ಚಲೋ ತಾನೆ, ಕೋಳಿನ ಲೋಡ್ ಮಾಡೋಣ, ದುಡ್ಡನ್ನ ಜೇಬ್ ಗಿಲ್ಸೋಣ. ಏನು ಚಲ್ವಾ? ಸರಿ ಸರಿ ಸರಿ, ಬಾ ಹಂಗಾರೆ ನಮ್ಮ ಫಾರ್ಮ್ ಫಿಲಪ್ ಮಾಡೋಣ. ಬಾ ಅಣ್ಣ, ನೀವು ಒಂಚೂರು ನಡೀತೀರಿ, ನಾವು ಒಂದು ಫೋನ್ ಮಾಡಿ ಬರ್ತೀನಿ. ಓ ಹಂಗ ಸರಿ, ಬಾ. ಹಾಂ ಬಲ. ಲೇ ತೆಗಿಲ ತೆಗಿಲ. ಏನಣ್ಣ? ಏಯ್, ಬಡ್ಡಿದ್ನೇ ಹೊಡಿತೀನಿ, ತೆಗಿಲ 5,000ನ. ಹಾಂ, ತೆಗಿ ತೆಗಿ, ಕೊಡಿ ಕೊಡಿ. ನಾನು ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ಕೊಡಿಲಿ, ಆಕ್ಟ್ ಮಾಡಿದ್ದಕ್ಕಂತೆ ತೊಗೊಳ. ನಡ್ಲ ಅಣ್ಣ, ಏನಣ್ಣ ಬರೀ 100 ರೂಪಾಯಿ ಕೊಡ್ತಾ ಇದೆಯಲ್ಲ ಅಣ್ಣ? ಅಣ್ಣ ನಡ್ಲ, ಮುಂದೆ ಇನ್ನೂ ಆಕ್ಟ್ ಮಾಡಿದ್ದೆ ಹೇಳ್ತೀನಿ. ನಡಿ ನಡಿ ನಡಿ. ಆಯ್ತಣ್ಣ. ಓಕೆ. ಹಾಂ, ನನ್ನ ಹತ್ರನೇ ಬಂದ್ಬಿಟ್ಟ. ಓ ಅಶೋಕಣ್ಣ, ಹೆಂಗಪ್ಪ ಮುತ್ಕೊಡೋದು? ಈ ಕಿತ ಮುತ್ತು ಕೊಟ್ಟೆ ಬಿಡ್ತೀನಿ. ನನ್ನ ಮಗನೇ, ಮೇಡಮ್ನ ನೋಡಿದ್ರೇ ಎದುರ್ಕತ್ತಾನೆ, ಅಂಥದ್ರಲ್ಲಿ ಮೇಡಮಿಗೆ ಮುತ್ತು ಬೇರೆ ಕೊಡ್ತಾನಂತೆ. ಏಯ್ ಹೋಗ್ಲಾ, ಹೋಗಿ ಕ್ಯಾಮೆ ನೋಡು. ಹೌದೌದು, ಸಾವಾಸೆ ಬೇಡ. ಅಲ್ಲಕ್ಕಲ್ಲ, ನನ್ನ ಹೆಂಡ್ರಿಗೆ ನಾನು ಮುತ್ತು ಕೊಟ್ರೆ ಏನು ತೆಪ್ಪು ಅಂತಿದ್ದೆ, ಈಗೆಲ್ಲೋಯ್ತು ಆ ಧೈರ್ಯ? ಲೈ, ಇದು ಧೈರ್ಯದ ಪ್ರಶ್ನೆ ಅಲ್ಲಕ್ಕಲ್ಲ. ಲೈ ರಾಮ, ಪೈಲ್ವಾನ ಆದವನು ಮುಂದಿಟ್ಟೆ ಜನ ಹಿಂದಕ್ಕೆ ಇಡಬಾರ್ದಕ್ಕಲ್ಲ. ಅದಕ್ಕೆ ಅಂತ ಈಗ ಮಾಡೋ ಅಂತೀಯಾ? ನನಗೆ ಅವ್ರನ್ನ ನೋಡಿದ್ರೇ ದಿಗ್ಲಾಯ್ತದೆ. ಮೊದಲನೇ ಕಿತ ಅಂದ್ಮ್ಯಾಕೆ ದಿಗ್ಲಾಗಿ ಆಯ್ತೈತಕ್ಕಲ್ಲ. ಈಗ ಕುಸ್ತಿ ಮಾಡೋಕ್ಕೂ ಮೊದಲು ಏನು ಮಾಡ್ತೀಯ? ತಾಲೀಮ್ ಮಾಡ್ತೀನಿ. ಹಾಂ, ಹಂಗೆಯಾ? ಮೇಡಮಿಗೆ ಮುತ್ತು ಕೊಡೋಕ್ಕೂ ಮೊದಲು ಮೇಡಮ್ ಫೋಟೋ ತಕೊಂಡು ತಾಲೀಮ್ ಮಾಡು. ಹಂಗಂತೀಯ? ಹ್ಞೂ, ಯಾವುದೇ ವಿಷಯ ಅಂದ್ರೂ ಮೊದಲು ತಾಲೀಮ್ ಮಾಡಬೇಕು. ಈಗ ಮೇಡಮ್ ಪಟ. ರಾಮ, ರಾಮು ಅವರೇ, ರಾಮು ಅವರೇ, ಏನು ಮಾಡ್ತಿದ್ದೀರಾ? ಏನಿಲ್ಲ. ಮತ್ತೆ ಯಾಕಿನ್ನೂ ರೂಮಲ್ಲೇ ಇದ್ದೀರಾ? ಈಗ ಹೊಂಟೆ. ಹೊರಟ್ರಾ? ತಿಂಡಿನೂ ಮಾಡಿಲ್ಲ? ನಾನು ಮಂಜುನ ಜೊತೆ ಮಾಡ್ಕೊತೀನಿ. ರಾಮು ಅವರೇ, ದಿನ ಹೀಗೆ ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ನೀವು ಮಾಡ್ಕೊಳ್ಳಿ, ನಾನು ಬರ್ತೀನಿ. ರಾಮು ಅವರೇ, ನಿಂತ್ಕೊಳ್ಳಿ. ರಾಮು ಅವರೇ,